ಜೀವ ವೈವಿಧ್ಯತೆಯಿಂದ ಕೂಡಿರುವ ಈ ಪರಿಸರವನ್ನು ಕಾಪಾಡಿ ನಮ್ಮ ಮುಂದಿನ ಪೀಳಿಗೆಗೆ ನೀಡುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿಯು ಹಲವಾರು ಕ್ರಮಗಳನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳುತ್ತಿದೆ. ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮತ್ತು ಕಾರ್ಪೊರೇಟ್ಗಳ ಸಹಭಾಗಿತ್ವದಲ್ಲಿ CSR ನಿಧಿಯನ್ನು ಬಳಸಿಕೊಂಡು 5 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನವನ್ನು ನಡೆಸಲಾಗುವುದು. ಈ ಎಲ್ಲ ಚಟುವಟಿಕೆಗಳಿಗಾಗಿ 51.69 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಹಸಿರು ಬೆಂಗಳೂರು ಪರಿಕಲ್ಪನೆಯಡಿಯಲ್ಲಿ 14 ಹೊಸ ಉದ್ಯಾನವನಗಳನ್ನು 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ಅಭಿವೃದ್ಧಿಗೊಳಿಸಲಾಗುವುದು. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ ಸಂಸ್ಕರಿಸಿದ ನೀರನ್ನು ಸಂಗ್ರಹಿಸಿ ಉದ್ಯಾನವನಕ್ಕೆ ಬಳಸಲು 125 ನೀರು ಸಂಗ್ರಹ ಟ್ಯಾಂಕ್ಗಳನ್ನು ಮತ್ತು ಎಲೆಗೊಬ್ಬರ ಕಾಂಪೋಸ್ಟಿಂಗ್ ಘಟಕಗಳನ್ನು ನಿರ್ಮಿಸಲಾಗುವುದು. ಪಾಲಿಕೆಯು 2024-25ನೇ ಸಾಲಿನಲ್ಲಿ ಹವಾಮಾನ ಕ್ರಿಯಾಕೋಶವನ್ನು ರಚಿಸಿದ್ದು, ಪರಿಸರ ಪ್ರೇಮಿ ಯುವ ಪದವೀಧರರನ್ನು ಬೆಂಗಳೂರಿನ ಪರಿಸರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಪ್ರೇರೇಪಿಸುವ ಸದುದ್ದೇಶದೊಂದಿಗೆ ಈ ವರ್ಷದಿಂದ ಪಾಲಿಕೆಯಲ್ಲಿ 10 ಜನ ಪದವೀಧರರಿಗೆ 2 ರಿಂದ 6 ತಿಂಗಳ ಇಂಟರ್ನ್ಶಿಪ್ ಕಾರ್ಯಕ್ರಮವನ್ನು ಹವಾಮಾನ ಕ್ರಿಯಾಕೋಶವು ಪರಿಚಯಿಸುತ್ತಿದೆ. ಹವಾಮಾನ ಕ್ರಿಯಾಕೋಶವು ಬೆಂಗಳೂರಿನ ನಾಗರಿಕರು ಮತ್ತು ಸಮುದಾಯಗಳು ಕೈಗೊಂಡ ನವೀನ ಮತ್ತು ಪ್ರಭಾವಶಾಲಿ ಹವಾಮಾನ ಅಭಿವೃದ್ಧಿ ಕ್ರಮಗಳನ್ನು ಗುರುತಿಸಲು ಬ್ಲೂ ಗ್ರೀನ್ ಪ್ರಶಸ್ತಿಗಳನ್ನು ನೀಡಲಿದೆ. ಬ್ಯಾಂಗಲೋರ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಗುರಿಗಳು ಮತ್ತು ಇಂಧನ ದಕ್ಷತೆ ಮತ್ತು ಇಂಧನ ಸಂರಕ್ಷಣಾ ನೀತಿ 2022 ರಿಂದ 2027 ರಂತೆ ಕಟ್ಟಡಗಳಿಂದ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಪ್ರಯತ್ನದ ಭಾಗವಾಗಿ ಪಾಲಿಕೆ ಒಡೆತನದ ಪ್ರಮುಖ ಸಾರ್ವಜನಿಕ ಕಟ್ಟಡಗಳ ಎನರ್ಜಿ ಆಡಿಟ್ನ್ನು ಕೈಗೊಳ್ಳಲಾಗುವುದು. ಇದಕ್ಕಾಗಿ 2 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಬೆಂಗಳೂರು ಹವಾಮಾನ ಕ್ರಿಯಾ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ವಾರ್ಡ್ ಅನ್ನು ಆಯ್ಕೆ ಮಾಡಲಾಗುತ್ತದೆ. ಇದಕ್ಕಾಗಿ 2025 ರಿಂದ 26ನೇ ಸಾಲಿನಲ್ಲಿ 28 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ತೋಟಗಾರಿಕೆ ಕಾಮಗಾರಿಗಳು, ನಾಗರಿಕ ಮೂಲಸೌಕರ್ಯ, ಸಾರ್ವಜನಿಕ ಸೌಲಭ್ಯಗಳು ಮತ್ತು ಆಟದ ಮೈದಾನಗಳಿಗೆ 92 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಉದ್ಯಾನವನಗಳಲ್ಲಿ ಶೌಚಾಲಯಗಳು, ಬೆಂಚುಗಳು, ಭದ್ರತೆ, ಫೆನ್ಸಿಂಗ್ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪಾಲಿಕೆಯು ಕ್ರಮವಹಿಸುತ್ತಿದ್ದು, 1280 ಉದ್ಯಾನವನಗಳ ನಿರ್ವಹಣೆಗಾಗಿ 118 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಬನ್ನಿ ನಮ್ಮ ಬೆಂಗಳೂರಿನ ಹಸಿರನ್ನು ಹೆಚ್ಚಿಸೋಣ. ಬ್ರ್ಯಾಂಡ್ ಬೆಂಗಳೂರು ಹಸಿರು ಬೆಂಗಳೂರು.